ಹಲೋ ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಯಾವಾಗ ನೋಡ್ತಿದ್ದೀರಾ ಅಕಾರ್ಡಿಂಗ್ಲಿ. ಸೊ ಇವತ್ತು ಸ್ಯಾಟರ್ಡೇ ಅರೌಂಡ್ 1 o'clock ಆಗಿದೆ. ನಾನು ಕೋರ್ಮಂಗ್ಲದಿರೋ ಒಂದು ಹಾರ್ಡ್ ಕೆಫೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಐ ಆಮ್ ಗೋಯಿಂಗ್ ಔಟ್ ವಿತ್ ಮೈ ಕಸಿನ್ಸ್. ಆ್ಯಸ್ ಆಲ್ವೇಸ್ ಮಂಡೇ ಟು ಫ್ರೈಡೇ ವರ್ಕ್ ಅದು ಇದು ಅಂತ ಬ್ಯುಸಿ ಇದ್ದು ಟೇಕಿಂಗ್ ಸ್ಯಾಟರ್ಡೇ ಆಫ್ ಫಾರ್ ಸಮ್ ರಿಲ್ಯಾಕ್ಸೇಷನ್. ಬನ್ನಿ ನಿಮಗೂ ತೋರಿಸ್ತೀನಿ ಹೌ ಇಸ್ ಇಟ್ ಅಂತ. ಸೊ ಇದು ಒಂದು ಆರ್ಟ್ ಕೆಫೆ. ಲೈಕ್ ನೀವು ಅಲ್ಲಿ ಪಾಟ್ರಿ ಪರ್ಚೇಸ್ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಅಲ್ಲೇ ಬಿಟ್ಟು ಬಂದರೆ ಅವ್ರು ಅದನ್ನು ಗ್ಲೇಸ್ ಮಾಡಿ ಕಾಲ್ ಮಾಡ್ತಾರೆ ಅದು ರೆಡಿ ಆದಾಗ. ಸೊ ಯು ಕ್ಯಾನ್ ಪಿಕ್ ಇಟ್ ಲೈಕ್ ಒಂದು 20 ದಿನ 1 ತಿಂಗಳಾಗುತ್ತೆ. ನಾನು ಮುಂಚೆ ಹೋಗಿದ್ದೀನಿ. ಐ ಫೀಲ್ ಲೈಕ್ ಇಟ್ ಇಸ್ ರಿಲ್ಯಾಕ್ಸಿಂಗ್. ಬರೀ ಹೋಗಿ ತಿಂದು ಬರೋದಕ್ಕಿಂತ ಒಂದು ಫನ್ ಆ್ಯಕ್ಟಿವಿಟಿ ಟೈಪ್ ಇದೆ. ಸೊ ಐ ಆಮ್ ಗೋಯಿಂಗ್. ಬನ್ನಿ ಎಲ್ಲರೂ ಹೋಗೋಣ. ಐ ವಿಲ್ ಶೇರ್ ಮೈ ಜರ್ನಿ ವಿತ್ ಯು ಗೈಸ್ ಆಲ್ಸೋ. ನಮ್ಮನೆಯಿಂದ ಇದೊಂದು ಸ್ವಲ್ಪ ದೂರನೇ ಇತ್ತು, ಲೈಕ್ 1.5 hour ಜರ್ನಿ. ಸೊ ಎಲ್ಲ ಕ್ಯಾಬಲ್ಲೇ ಹೊರಟ್ವಿ. ಸೊ ಅರೌಂಡ್ 1.5 hour ಬಿಕಾಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ಕೇಳಲೇಬೇಡಿ ಅಲ್ಲ. ಸೊ ಇಟ್ ಟುಕ್ ಇಸ್ ಅ ಲಾಟ್ ಆಫ್ ಟೈಮ್. 1.5 hours ಆದಮೇಲೆ ವಿ ರೀಚ್ಡ್ ಬೆಸ್ಟ್ರೋ ಕ್ಲಿಟೋಪಿಯಾ ಎಟ್ ಕೋರ್ಮಂಗ್ಲಾ. ಈ ಕೆಫೆ ಆ್ಯಕ್ಚುಲಿ ಇಂಡಿಯಾಸ್ ಫಸ್ಟ್ ಆರ್ಟ್ ಕೆಫೆ ಅಂತ ಹೇಳ್ತಾರೆ. ಇಟ್ ಹಸ್ ಬಿನ್ ಸ್ಟಾರ್ಟೆಡ್ ಇನ್ 2024. ಅರೌಂಡ್ 21 ವರ್ಷದ ಹಳೆ ಕೆಫೆ ಇದು. ಬಟ್ ಏನೋ ಗೊತ್ತಿಲ್ಲ, ದರ್ ಆರ್ ಲಾಟ್ ಆಫ್ ಅದರ್ ಆರ್ಟ್ ಕೆಫೆಸ್ ಆಲ್ಸೋ ಇನ್ ಬ್ಯಾಂಗ್ಳೂರ್. ಬಟ್ ನಂಗೆ ಪರ್ಸ್ನಲಿ ಈ ಕೆಫೆ ತುಂಬ ಇಷ್ಟ ಆಗುತ್ತೆ. ದ ವೈಬ್, ಎವ್ರಿಥಿಂಗ್. ರೀಚ್ ಆದ ತಕ್ಷಣವೇ ಫಸ್ಟ್ ಹೋಗಿ ನಾವು ಪಾಟ್ರಿ ಸೆಲೆಕ್ಷನ್ ಮಾಡ್ಕೊಂಡ್ವಿ. ನಾನು ಒಂದು ಕಪ್ ತೊಗೊಂಡೆ, ನನ್ನ ಕಝನ್ ಒಂದು ಬೌಲ್ ಮತ್ತು ಒಂದು ಲೈಟ್ ಸ್ಟ್ಯಾಂಡ್ ಇದೆಲ್ಲ ತೊಗೊಂಡು ಅದಾದಮೇಲೆ ಫುಡ್ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ಒಂದು ಕಲರ್ ಶೇಡ್ ತಂದು ಕೊಡ್ತಾರೆ. ಸೊ ನಾವು ಯಾವ ಕಲರ್ಸ್ ಬೇಕು ಅದು ಚೂಸ್ ಮಾಡಿ ಬರೆದು ಕೊಟ್ಟರೆ ಅಲ್ಲಿಂದ ತಂದು ಕೊಡ್ತಾರೆ. ಸೊ ಅದನ್ನು ತಂದು ಕೊಡೋವರೆಗೂ ಸ್ವಲ್ಪ ಫುಡ್ ಎಲ್ಲ ತೊಗೊಂಡು ಹಾಗೆ ಕ್ಯಾಚಿಂಗ್ ಅಪಾನ್ ಸಮ್ ಕಾನ್ವರ್ಸೇಷನ್, ಗಾಸಿಪ್ಸ್ ಎಲ್ಲ ಮಾಡ್ತಾ ಕೂತಿದ್ವಿ. ಬಿಕಾಸ್ ವೆನ್ ಕಸಿನ್ಸ್ ಮೀಟ್ ವಿ ಡೂ ದ್ಯಾಟ್ ಅಲ್ಲ. ಲೇಟೆಸ್ಟ್ ಸ್ಲೋಲಿ ಪಿಂಟ್ರೆಸ್ಟಲ್ಲಿ ಡಿಸೈನ್ ನೋಡಿ ಫೋನಲ್ಲಿ ಮಾತಾಡ್ತಾ ಹಾಗೇ ವಿ ಚೋಸ್ ಆನ್ ಡಿಸೈನ್ಸ್. ವಿ ಸ್ಟಾರ್ಟೆಡ್ ಪೇಂಟಿಂಗ್. ನಾವು ಅಂದ್ಕೊಂಡಂಗೆ ಆಗಲಿಲ್ಲ, ಬಟ್ ಇಟ್ ವಾಸ್ ಅ ಫನ್ ಥಿಂಗ್ ಟು ಡೂ. ಲೈಕ್ ನಾವು ಅಂದ್ಕೊಂಡಿದ್ದೆ ಒಂದು, ನಾವು ಮಾಡಿದ್ದೆ ಒಂದು. ಫುಲ್ ಕಾನ್ಸಂಟ್ರೇಷನಲ್ಲಿ ಅವೇ ಫ್ರಮ್ ಆ ಸ್ಕ್ರೀನ್ಸ್ ವಿ ಸ್ಪೆಂಡ್ ಸಮ್ ಕ್ವಾಲಿಟಿ 2.5 hours ಇನ್ ದ ಕೆಫೆ. ನಾನಿಲ್ಲಿ ಒಂದು ಕಾಫಿ ಮಗ್ಗಿಗೆ ಹಾರ್ಟ್ ಶೇಪ್ ಮಾಡೋಕ್ಕೆ ಹೋದೆ, ಅದು ಒಂದು ಹೋಗಿ ಇನ್ನೊಂದಾಯಿತು. ಬಟ್ ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್. ಲೈಕ್ ತುಂಬ ಆರಾಮ್ ಅನ್ನಿಸ್ತು. ದೆ ವಾಸ್ ನೋ ಟೆನ್ಷನ್, ನಥಿಂಗ್, ಜಸ್ಟ್ ಕಾನ್ಸಂಟ್ರೇಷನ್. ಇವತ್ತಿನ ಇದರಲ್ಲಿ ನಾವುಗಳು ಹಿಂಗೆ ಕಾನ್ಸಂಟ್ರೇಟ್ ಮಾಡಿ ಏನೋ ಒಂದ್ರ ಮೇಲೆ ವಿತೌಟ್ ಸ್ಕ್ರೀನ್ ಟೈಮ್ ಮಾಡೋದೇ ಅಪರೂಪ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಸ್ ಪೇಂಟ್ ಮಾಡ್ತಾ ಮಾಡ್ತಾ ವಿ ಟುಕ್ ಅ ಬ್ರೇಕ್ ಆ್ಯಂಡ್ ವಿ ಸ್ಟಾರ್ಟೆಡ್ ಹ್ಯಾವಿಂಗ್ ಸಮ್ ಲಂಚ್. ಪಾಸ್ತಾ ಅದು ಇದು ಆರ್ಡರ್ ಮಾಡಿಕೊಂಡು ಇಟ್ ವಾಸ್ ಮೋರ್ ಲೈಕ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಫುಡ್ ಬಟ್ ಕಾನ್ವರ್ಸೇಷನ್, ಕ್ಯಾಚಿಂಗ್ ಅಪ್ ಆನ್ ಲೈಫ್ ಆ್ಯಂಡ್ enjoying the vibe, painting. It is actually very surreal kind of a situation where ನಮಗೇನರ ಮೇಲೂ ಕೆಲವೊಂದು ಸಲ ಲೈಫಲ್ಲಿ ಎಷ್ಟೋ ಥಾಟ್ಸ್ ಬರುತ್ತೆ. ಬಟ್ ಇಲ್ಲಿ ವಿ ಆಲ್ಟ್ ಫಾರ್ ಸಮ್ ಟೈಮ್ ಬರೀ ಪಾಸಿಟಿವಿಟಿ ಅಥವಾ ಫನ್, ಬ್ಯಾಟರ್. ಐ ಥಿಂಕ್ ಇಟ್ ಈಸ್ ಅ ವೆರಿ ಗುಡ್ ಬಾಂಡಿಂಗ್ ಆ್ಯಕ್ಟಿವಿಟಿ ಬಿಟ್ವೀನ್ ಎನಿ ಆಫ್ ಕಸಿನ್ಸ್, ಫ್ರೆಂಡ್ಸ್, ಯಾರೇ ಆಗ್ಬೋದು. ನಾಟ್ ಜಸ್ಟ್ ಈಟಿಂಗ್ ಬಟ್ ಟಾಕಿಂಗ್, ಡೂಯಿಂಗ್ ಸಮ್ ಆರ್ಟ್ ಆ್ಯಂಡ್ ಆಲ್. ವಿ ಹ್ಯಾಡ್ ವೆರಿ ಗ್ರೇಟ್ ಟೈಮ್. ಹಾಯ್ ನಮಸ್ಕಾರ. ಇವತ್ತು ಸಂಡೇ ಮಾರ್ನಿಂಗ್ 7 o'clock ಆಗಿದೆ. ಸೊ ಅಮ್ಮ, ನಾನು, ಅಪ್ಪ ಎಲ್ಲ ಮನೆ ದೇವ್ರಿಗೆ ಹೊರಟಿದ್ದೀವಿ. ಸೊ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಮತ್ತು ಮೇಲ್ಕೋಟೆ ಚೆನ್ನೈಗ್ರಾಯ. ಸೊ 2 ಕಡೆಗೂ ಹೋಗಿ ಬರೋಣ ಅಂತ. ಆಷಾಢ ಸ್ಟಾರ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾರ್ಮಲಿ ಚಾಮುಂಡಿ ಬೆಟ್ಟ ಇಲ್ಲಿ ಎಲ್ಲ ಹೋಗೋದು. ಬಟ್ ಈ ಸಲ ಚಾಮುಂಡಿ ಬೆಟ್ಟ ತುಂಬ ರಶ್ ಇದೆ ಆ್ಯಂಡ್ ಇವತ್ತು ಸಂಡೇ. ಸೊ ಪ್ರಾಬ್ಲಿ ಅದನ್ನು ಇನ್ನೊಂದು ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಇಲ್ಲಿ ಹೋಗಿ ಬರ್ತಿದ್ದೀವಿ. ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ 7:30 ಆಗಿತ್ತು. ಸೊ ನಾವು 7:30ಗೆ ಹೊರಟ್ರೆ ಒಂದು 9:30 10 o'clock ನಮ್ಮ ಹೆಣ್ದೇವ್ರ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಅಕಾರ್ಡಿಂಗ್ಲಿ ಅಲ್ಲಿ ಪೂಜಾರಿಗಳಿಗೆ ಕೂಡ ಅದೇ ಟೈಮೇ ಇನ್ಫಾರ್ಮ್ ಮಾಡಿದ್ವಿ. ಬಿಕಾಸ್ ನಾವು ಅಲ್ಲಿ ಪ್ರಿಯರ್ಲಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸಣ್ಣ ದೇವಸ್ಥಾನ ಆಗಿದ್ದರಿಂದ ನಾವು ಬರ್ತೀವಿ ಅಂತ ಹೇಳಿದ್ರೆ ಅಕಾರ್ಡಿಂಗ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಹೊರಟು ಬ್ಯಾಂಗ್ಳೂರ್ ಬಿಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಬಿಕಾಸ್ ಸಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಸೊ ಹೊರಟು ಬ್ಯಾಂಗ್ಳೂರ್ ನೆಲಮಂಗಲ ಟೋಲ್ ಎಲ್ಲ ಪಾಸ್ ಆದಮೇಲೆ ಹತ್ತತ್ರ ಕುಣಿಗಲ್ ಹತ್ರ ಇದೊಂದು ಸಣ್ಣದು ರೋಡ್ ಸ್ಟೈಲಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ರಾಪರ್ ಹೋಮ್ ಮೇಡ್ ಫುಡ್ ಥರ ಇರುತ್ತೆ. ಸೊ ನಾವು ಅಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಅಲ್ಲಿಂದ ಹೊರಟು ಮತ್ತೆ ಒಂದು 1/2 hour ಮುಂದೆ ಹೋದರೆ ನಮಗೆ ಕದ್ಬಳ್ಳಿ ಸಿಗುತ್ತೆ. ಸೊ ಕದ್ಬಳ್ಳಿಯಿಂದ ಲೆಫ್ಟ್ ತೊಗೊಂಡು ಹೋಗ್ತಾಯಿದ್ವಿ. ನಾನು ನಮ್ಮ ಅಪ್ಪಂಗೆಲ್ಲೇನೋ ರೇಗಿಸ್ತಾ ಇದ್ದೆ. ಸೊ ಹಾಗೆ ಹೋಗಿ ಊರು ರೀಚ್ ಆದ್ವಿ. ಸೊ ಅಲ್ಲಿ ಪೂಜಾರು ಹೋಗಿದ್ದಾರೆ ಅಂತ ಅವ್ರ ಮನೆ ಹತ್ರ ಹೋಗಿ ಚೆಕ್ ಮಾಡಿ ಹೋಗಿದ್ದಾರೆ ಅಂದರು.
ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಒಂದು 10 ನಿಮಿಷದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಆ್ಯಕ್ಚುಲಿ ತೋಟದ ಮಧ್ಯ ಇರೋವಂಥ ದೇವಸ್ಥಾನ. ಮುಂಚೆ ರೋಡ್ ಇರಲಿಲ್ಲ, ಈಗ ಸಣ್ಣದಾಗಿ ಊರವರೇ ಹಾಗೆ ರೋಡ್ ಮಾಡಿದ್ದಾರೆ. ಸೊ ಸ್ವಲ್ಪ ಕಾರ್ ಹೋಗುತ್ತೆ ಅಲ್ಲಿವರೆಗೂ. ಈಗ ಮುಂಚೆ ಎಲ್ಲ ಹೋಗ್ತಿರ್ಲಿಲ್ಲ, ನಡ್ಕೊಂಡು ಹೋಗಬೇಕಿತ್ತು, ಬಟ್ ಈಗ ಕಾರ್ ಹೋಗುತ್ತೆ. ಈಗ ಒಂದು 4-5 ವರ್ಷದಲ್ಲಿ ಎಲ್ಲ ದೇವಸ್ಥಾನ ಮತ್ತೆ ಕಟ್ಟಿ ಎಲ್ಲ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಅಮ್ಮ ಮಡ್ಲಕ್ಕಿ ಎಲ್ಲ ಕೊಡಲಿಕ್ಕೆ ಪ್ರಿಪೇರ್ ಮಾಡ್ಕೊತಿದ್ರು. ಇಲ್ಲಿ ನಾವು ತೊಗೊಂಡೋಗಿದ್ದು ಸೀರೆನೇ ಉಡಿಸಿ ಎಲ್ಲ ಪೂಜೆ ಮಾಡಿಕೊಡ್ತಾರೆ. ಬಿಕಾಸ್ ಫಸ್ಟೇ ಹೇಳಿರ್ತೀವಲ್ಲ ಬರ್ತೀವಿ ಅಂತ. ಸೊ ನಾವು ಹೋಗೋವರೆಗೂ ಕಾದು ಅದಾದಮೇಲೆ ಅದೇ ಸೀರೆನೇ ಉಡಿಸ್ತಾರೆ. ಸೊ ಪೂಜೆಗೆ ಏನು ಬೇಕು ಮಡ್ಲಕ್ಕಿ ಎಲ್ಲನೂ ಅಮ್ಮ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಸೊ ಕೊಟ್ಟ ತಕ್ಷಣ ಅವ್ರು ಅದನ್ನು ಇದು ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ದೇವಸ್ಥಾನ, ತುರುಬ್ಗೆರೆ ಅಂತ. ಪ್ರಾಬ್ಲಿ ಬ್ಯಾಂಗ್ಳೂರು ಹಾಸನ ರೋಡಲ್ಲಿ ಓಡಾಡೋರು ಗೊತ್ತಿದ್ದರೆ ಇದು ಕದಬಳ್ಳಿ ಹತ್ರ ಲೆಫ್ಟಿಗೆ ಒಂದು 10-15 ಕಿಲೋಮೀಟ್ರ್ ಬರುತ್ತೆ. ಇದು ಇವಾಗ ಕಟ್ಟಿರೋ ದೇವಸ್ಥಾನ. ಮುಂಚೆ ಒಂದು ಸಣ್ಣದು ಕಲ್ಲಿಂದ ಇದಿತ್ತು. ಸುತ್ತ ತೋಟ, ಅದ್ರ ಮಧ್ಯೆ ಈ ದೇವಸ್ಥಾನ ಇದೆ. ಇಲ್ಲಿ ಒಂದು ಬಾವಿ ಕೂಡ ಇದೆ ಹಿಂದೆ. ಸೊ ಅವತ್ತು ಮಳೆ ಬೇರೆ ಬರ್ತಿರೋದಕ್ಕೆ ವೆದರ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ನಾವು ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರೊಳಗೆ ದೇವ್ರ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರು. ದೇವ್ರ ಪೂಜೆ ಎಲ್ಲ ಅಟೆಂಡ್ ಮಾಡಿ ಅಲ್ಲಿಂದ ಮತ್ತೆ ಸ್ವಲ್ಪ ಹೊತ್ತು ಅಲ್ಲೇ ಒಂದು ಅರ್ಧ-ಮುಕ್ಕಾಲು ಗಂಟೆ ಪ್ರಶಾಂತವಾಗಿ ಕೂತಿದ್ವಿ. ನಂತರ ಅಪ್ಪನ ಕಾರ್ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಇವಾಗಷ್ಟೇ ರಿಪೇರಿ ಆಗಿ ಬಂದಿತ್ತು. ಸೊ ಸ್ವಲ್ಪ ಗಾಡಿಗೂ ಎಲ್ಲ ಪೂಜೆ ಮಾಡಿಸ್ಕೊಂಡು ನಂತರ ಅಲ್ಲಿಂದ ಪ್ರಸಾದ ಎಲ್ಲ ತಿಂದು ಹೊರಟ್ವಿ. ನೆಕ್ಸ್ಟ್ ಸ್ಟಾಪ್ ಮೇಲ್ಕೋಟೆಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ಹೊರಟು ಮೇಲ್ಕೋಟೆ 1-1.5 ಅವರ್ ಜರ್ನಿ. ಸೊ 160 ಕಿಲೋಮೀಟರ್ಸ್ ಆಗುತ್ತೆ. ಒಳಗಡೆ ಇಂಟರ್ನಲ್ ರೋಡ್ ಇದೆ ಇದಕ್ಕೆ. ಸೊ ಅಲ್ಲಿಂದ ಮತ್ತೆ ಮೇಲ್ಕೋಟೆ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನಾವು ಮೇಲ್ಕೋಟೆ ರೀಚ್ ಆಗೋದ್ರಲ್ಲಿ ಕರೆಕ್ಟ್ 1 o'clock ಆಗಿತ್ತು. ಕೆಳಗಡೆ ದೇವಸ್ಥಾನ 1:30ಗೆ ಮತ್ತು ಮೇಲ್ಗಡೆ ದೇವಸ್ಥಾನ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ 2:30 ಕ್ಲೋಸ್ ಆಗುತ್ತೆ. ಸೊ ಎಲ್ಲ ಹರಿನಲ್ಲಿ ದೇವ್ರ ದರ್ಶನಕ್ಕೆ ಹೋದ್ವಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಇವತ್ತು. ನಾರ್ಮಲಿ ಸ್ಯಾಟರ್ಡೇಸ್ ಮೇಲ್ಕೋಟೆಯಲ್ಲಿ ವಾರದ ದಿನ ರಶ್ ಇರುತ್ತೆ. ಬಟ್ ಇವಾಗ ಟೂರಿಸ್ಟಿ ಜಾಸ್ತಿ ಆಗಿದೆ ಮೇಲ್ಕೋಟೆ ಇನ್ ಆ್ಯಂಡ್ ಅರೌಂಡ್ ಎಲ್ಲ. ಹಾಗಾಗಿ ಸಂಡೇ ಸ್ವಲ್ಪ ರಶ್ ಇತ್ತು. ಸೊ ನಮಗೆ ಕೆಳಗಡೆನೂ ಒಂದು 1/2 an hour ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಪ್ರಶಾಂತವಾಗಿ ಅಲ್ಲಿಂದ ನೆಕ್ಸ್ಟ್ ನಾವು ಬೆಟ್ಟ ಹತ್ತೋಣ ಅಂತ ಹೊರಟ್ವಿ. ಬೆಟ್ಟ ಹತ್ತಿದ್ದು ನಮಗೆಲ್ಲ ಇವಾಗ ರೂಢಿ ಆಗೋಗಿದೆ. ಲೈಕ್ ಒಂದು 40 minutes 30 minutes ಬೇಡ, 20-30 minutesಲ್ಲಿ ಬೆಟ್ಟ ಹತ್ಬಿಡ್ತೀವಿ. ಬೆಟ್ಟ ಜಾಸ್ತಿ ಮೆಟ್ಲಿಲ್ಲ, ಬಟ್ ಏನಂದರೆ ಸ್ವಲ್ಪ ಶಾರ್ಪ್ ಮೆಟ್ಲುಗಳು, ದಪ್ಪ ಮೆಟ್ಲುಗಳಿದೆ. ಸೊ ಹಾಗಾಗಿ ಆ ಬೆಟ್ಟ ಎಲ್ಲ ಹತ್ತಿ ಮತ್ತು ಮೇಲೆ ಹೋಗಿ ನರಸಿಂಹಸ್ವಾಮಿ ದರ್ಶನನೂ ಎಲ್ಲ ಮಾಡೋಕ್ಕೆ ಹೊರಟ್ವಿ. 20 minutesಲ್ಲಿ ಬೆಟ್ಟ ಹತ್ತಿ ನಂತರ 1-2.15 ಅಷ್ಟರಲ್ಲಿ ನರಸಿಂಹಸ್ವಾಮಿ ಬೆಟ್ಟದ ದೇವಸ್ಥಾನದ ದರ್ಶನನೂ ಮಾಡಿಕೊಂಡು ಮತ್ತೆ ಕೆಳಗೆ ಇಳಿದು ಬಂದ್ವಿ. ಸೊ ಕೆಳಗೆ ಇಳಿಬೇಕಾದ್ರೆ ಸ್ವಲ್ಪ ಕಾಮಾಗಿ ಇಳಿತೀವಿ. ಬಿಕಾಸ್ ಹೋಗುವಾಗ ಎಲ್ಲಿ ದರ್ಶನ ಮಿಸ್ ಆಗಿಬಿಡುತ್ತೋ ಮತ್ತು 1-2 hours ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೋಗಿದ್ವಿ. ನಂತರ ಅಲ್ಲಿಂದ ಮತ್ತೆ ಸುಬ್ಬಯ್ಯ ಮೆಸ್ ಕಡೆ ಊಟ ಮಾಡೋಣ ಅಂತ ಬಂದ್ವಿ. 2:30 ಆಗಿತ್ತು. ಸೊ ನಿಮಗೆ ಗೊತ್ತಿದ್ರೆ ಮೇಲ್ಕೋಟೆನಲ್ಲಿ ಪುಳಿಯೋಗರೆ ಫೇಮಸ್. ಆ್ಯಂಡ್ ಸುಬ್ಬಯ್ಯ ಮೆಸ್ಸಲ್ಲಿ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ ಇದೆಲ್ಲ ತುಂಬ ಫೇಮಸ್. ಸೊ ಮೀಲ್ಸ್ ಸಿಗುತ್ತೆ, ಅದನ್ನು ತೊಗೊಂಡು ನಂತರ ನಾವು ಗೌಡ್ಗೆರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು. ನಮ್ಮಮ್ಮ ಯೂಟ್ಯೂಬಲ್ಲಿ ಎಲ್ಲ ನೋಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ನಾವು ಮೇಲ್ಕೋಟೆಯಿಂದ 70 kilometers ಇತ್ತು. ನಮ್ಮ ದರ್ಶನ ಎಲ್ಲ ಊಟ ಮುಗಿಯೋದ್ರಲ್ಲಿ 3 ಗಂಟೆ ಆಗಿದ್ದರಿಂದ ನಮಗಿನ್ನೂ ಟೈಮ್ ಇತ್ತು. ಸೊ ಇಲ್ಲಿ ಬಂದು ದರ್ಶನ ಮಾಡಿ, ಇಲ್ಲಿ ಬಸವಣ್ಣ ಇರುತ್ತೆ. ಸೊ ಆ ಬಸವಣ್ಣಂದು ಎಲ್ಲ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ ಕಡೆ ಮತ್ತೆ ಹೋಗಿ 7 o'clock ಎಲ್ಲ ಬ್ಯಾಂಗ್ಳೂರ್